ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಊಟಿ ಸ್ಟೈಲಲ್ಲಿ ಮಟನ್ ಸಾಂಬಾರಿಗೆ ಆಲೂಗೆಡ್ಡೆ ಹಾಕಿ ಡಿಫ್ರೆಂಟಾಗಿ ಮಟನ್ ಸಾಂಬಾರು ಮಾಡೋಣ ಬನ್ನಿ. ಇದು ಕೇಳೋದಕ್ಕೆ ಎಷ್ಟು ಡಿಫ್ರೆಂಟೋ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರ್ತದೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಅರ್ಧ kg ಮಟನ್ನ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರು ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಕಪ್ಗೂ ಸ್ವಲ್ಪ ಕಮ್ಮಿ ಸಾಂಬಾರು ಈರುಳ್ಳಿ ಅಥವಾ ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ. ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೀನಿ ತೊಳೆದು. 1 ಟೀ ಸ್ಪೂನಷ್ಟು ಕಾಳುಮೆಣಸು, 3 ಲವಂಗ ಮತ್ತು 1 ಇಂಚಷ್ಟು ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪು ಹಸಿ ತೆಂಗಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ. ನೀವು ಕಾಯಿ ತುರಿ ಮೆಷರ್ಮೆಂಟ್ ತಗೋತೀರಾ ಅಂತಂದರೆ 2 ಕಪ್ ಕಾಯಿ ತುರಿ ತಗೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ. ನಂತರ ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪೌಡ್ರು, ಮನೇಲೇ ಮಾಡಿರುವಂಥ ಮಟನ್ ಸಾಂಬಾರು ಪೌಡ್ರು ತಗೊಂಡಿದ್ದೀನಿ. ನೆಕ್ಸ್ಟ್ 1 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಳೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಇಲ್ಲಿ ತೆಂಗಿನೆಣ್ಣೆ ಬಳಸ್ತಿದ್ದೀನಿ. ನೀವು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಬಳಸ್ಬೋದು. ನೆಕ್ಸ್ಟ್ ಉಪ್ಪು. ಫಸ್ಟ್ ನಾನಿಲ್ಲಿ ಮಿಕ್ಸಿ ಜಾರ್ಗೆ ತಗೊಂಡಿರೋಂಥ ಮಸಾಲೆಗಳನ್ನೆಲ್ಲ ಸೇರಿಸ್ತಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಚಕ್ಕೆ ಮತ್ತು ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ. ಇಷ್ಟನ್ನು ನೀರು ಸೇರಿಸ್ದೆ ನೈಸಾಗಿ ರುಬ್ಕೋಬೇಕು. ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ 1 ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಮಟನ್ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಮಟನ್ನಲ್ಲೇ ಜಿಡ್ಡಂಶ ಇರೋದ್ರಿಂದ. ಈಗ ಈ ಮಟನ್ನ ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಐ ಫ್ಲೇಮಲ್ಲಿ ಹುರ್ಕೊಬೇಕು. ಮಟನ್ ಚೆನ್ನಾಗಿ ನೀರು ಬಿಟ್ಟು ಆ ನೀರು ಚೆನ್ನಾಗಿ ಸುಂಡೋ ತನಕನೂ ನಾವು ಚೆನ್ನಾಗಿ ಹುರ್ಕೊಬೇಕು. ಹೀಗೆ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹಂತದವರೆಗೂ ಉರಿಬೇಕು ಚೆನ್ನಾಗಿ. ಮಟನ್ ನೀರೆಲ್ಲ ಚೆನ್ನಾಗಿ ಸುಂಡಿದೆ. ಇವಾಗ ಸ್ವಲ್ಪದಷ್ಟು ಉಪ್ಪು ಹಾಕಿ, ಒಂದು ಅರ್ಧದಷ್ಟು. ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಇನ್ನು ಮಸಾಲೆಗೂ ಹಾಕಬೇಕು. ಆದ ಕಾರಣ ಸ್ವಲ್ಪದಷ್ಟು ಉಪ್ಪು ಹಾಕಿದ್ರೆ ಸಾಕು. ಈ ಹಂತದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ. ನೆಕ್ಸ್ಟ್ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚಿಕ್ಕ ಗ್ಲಾಸಲ್ಲಿ. ಇವಾಗ ಇದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ಸಲ ಮಸಾಲೆನ ಚೆನ್ನಾಗಿ ಮಟನ್ ಜೊತೆ ಒಂದು ಹಾಗೆ ತಿರುಗಬೇಕು. ಎರಡು ವಿಷಲ್ ಕೂಗಿಸಿದ್ರೆ ಸಾಕು. ಇದು 2 ವಿಷಲ್ ಕೂಗಿ ಕುಕ್ಕರ್ ಆರೋ ತನಕ ನಾವು ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಇಲ್ಲೊಂದು ಬಾಣಲಿ ಸ್ಟವ್ ಮೇಲಿಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ತೆಂಗಿನಕಾಯಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ, ಇಷ್ಟನ್ನು ಹಾಕೊಂಡು ಒಂದು 2 ನಿಮಿಷ ಇದು ಬಿಸಿ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು. ಇದು ತುಂಬ ರೋಸ್ಟ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. 2 ನಿಮಿಷ ಸಾಕು. ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಗೊಂಡಿರುವಂಥ ಮಟನ್ ಸಾಂಬಾರು ಪೌಡ್ರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾತ್ರೆಯಲ್ಲಿರುವಂಥ ಬಿಸಿನೇ ಸಾಕು ಸಾಂಬಾರು ಪೌಡ್ರು ರೋಸ್ಟ್ ಆಗೋಕ್ಕೆ. ಆದ ಕಾರಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡೇ ನಾವು ಈ ಸಾಂಬಾರು ಪೌಡ್ರನ್ನ ಅದಕ್ಕೆ ಸೇರಿಸ್ಕೊಬೇಕು. ಇದೀಗ ತಣ್ಣಗಾದಮೇಲೆ ಈ ಮಸಾಲೆನ ರುಬ್ಕೊಬೇಕು. ಈಗ ತಣ್ಣಗಾಗಿದೆ, ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ತಿದ್ದೀನಿ.
ಸ್ವಲ್ಪ ನೀರು ಸೇರಿಸಿ ಇಷ್ಟು ನೈಸಾಗಿ ರುಬ್ಬಿದ್ರೆ ಆಯಿತು. ಮಸಾಲೆ ರೆಡಿಯಾಗುತ್ತೆ. ನಂತರ ಪ್ರೆಷರ್ ನಾನು ಕುಕ್ಕರ್ ಓಪನ್ ಮಾಡ್ತಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಮಟನ್ಗೆ ಹೊಂದ್ಕೊಂಡು, ಈ ಹಂತದಲ್ಲಿ ಮಟನ್ ಬರೀ ಅರ್ಧದಷ್ಟು ಬೆಂದಿರುತ್ತೆ. ನಮ್ಗೆ ಅಷ್ಟು ಬೆಂದಿದ್ರೆ ಸಾಕು ಈ ಮಸಾಲೆ ಜೊತೆ. ಪುನಃ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅದಕ್ಕೆ ಸೇರಿಸ್ತಿದ್ದೀನಿ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅದಕ್ಕೆ ಹಾಕಿ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸರಿ ಮಾಡ್ಕೊಂಡ್ರೆ ಆಯಿತು. ಎಳೆ ಮಟನ್ ಆದರೆ ಇನ್ನು 2 ವಿಷಲ್ ಕೂಗಿಸಿದ್ರೆ ಆಯಿತು. ಸ್ವಲ್ಪ ಮಟನ್ ಬಲ್ತಿದೆ ಅನಿಸಿದ್ರೆ 3-4 ವಿಷಲು ಮೀಡಿಯಮ್ ಫ್ಲೇಮಲ್ಲಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ನೆಕ್ಸ್ಟ್ ಒಂದು ಆಲೂಗೆಡ್ಡೆನ ಬರೀ 2 ಭಾಗ ಮಾಡಿ ಹಾಕಬೇಕು ಮತ್ತು ಸಿಪ್ಪೆ ಸಮೇತ ಹಾಕಬೇಕು. ಸಿಪ್ಪೆ ತೆಗೆದು ಹಾಕಬೇಡಿ. ಇವಾಗ ಕುಕ್ಕರ್ ಮುಚ್ಚಿ 3-4 ವಿಷಲ್ ಬರ್ಸಿದ್ರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿ. ಎಳೆ ಮಟನ್ ಆದರೆ 2 ವಿಷಲ್ ಸಾಕು. ಕುಕ್ಕರ್ ಪ್ರೆಷರೆಲ್ಲ ಇಳಿದಿದೆ. ನೋಡೋಣ ಸಾಂಬಾರು ಹೇಗಾಗಿದೆ ಅಂತ. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ ಸಾಂಬಾರು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಆಲೂಗೆಡ್ಡೆ ಹಾಕಿರೋದ್ರಿಂದ ಒಂದು ವಿಶೇಷವಾದ ರುಚಿನೇ ಕೊಡುತ್ತೆ ಮಟನ್ ಸಾಂಬಾರಿಗೆ ಆಲೂಗೆಡ್ಡೆ. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.